ಇಲ್ಲ, ಶಿವಣ್ಣನಿಗೆ ಶಿವಣ್ಣ ಅವರೇ ಸಾಟಿ. ಶಿವಣ್ಣ ಅಂದ ತಕ್ಷಣ ನನಗೆ ನೆನಪಾಗೋದು ಒಂದು ಮಗು ಥರ ಶಿವಣ್ಣ. ಶಿವಣ್ಣ ಅಂತಂದರೆ ಅದು ಶಿವನ ಥರ ಶಿವಣ್ಣ. ಯಾಕಂತಂದರೆ ಶಿವಣ್ಣ ಹಾರ್ಟಿಂದ ಮಾತಾಡ್ತಾರೆ, ನೋ ಕ್ಯಾಲ್ಕುಲೇಷನ್ಸ್, ಹಾರ್ಟಿಂದ ಹೃದಯವಂತ ಶಿವಣ್ಣ. ಶಿವಣ್ಣ ಇವತ್ತು ನಿಮಗೆ ಕನ್ನಡ ಚಿತ್ರರಂಗಕ್ಕೆ ನೀವು ಪಾದಾರ್ಪಣೆ ಮಾಡಿ 40 ವರ್ಷ ತುಂಬ್ತಾ ಇದೆ. ನಿಜಕ್ಕೂ ಇದೊಂದು ಅತ್ಯದ್ಭುತವಾದ ಸಾಧನೆ. ಶಿವಣ್ಣ ಒಬ್ಬ ಮೇರು ಪರ್ವತ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಮಗನಾಗಿ ಅವರ ಬಳುವಳಿ ಮೌಂಟ್ ಎವರೆಸ್ಟ್ ಥರ ಈ ಕನ್ನಡ ಚಿತ್ರರಂಗಕ್ಕೆ. ಅದರ ಹಿಂದೆ ನೀವು ಮಗನಾಗಿ ಅದನ್ನು ಹಂಗೆ ಕ್ಯಾರಿ ಮಾಡಿ ಇವತ್ತು 40 ವರ್ಷಗಳು ಇಂಡಸ್ಟ್ರಿಯಲ್ಲಿ ಪೂರೈಸಿದ್ದೀರ ಅಂತಂದರೆ ಇದು ಅಷ್ಟು ಈಸಿ, ಸುಲಭದ್ದಲ್ಲ. 40 ವರ್ಷ ಪೂರೈಸೋದಕ್ಕೆ ನಿಮ್ಮ ಸರಳತೆ, ನಿಮ್ಮ ಹೃದಯವಂತಿಕೆ, ನೀವು ಜನರ ಜೊತೆ ಬೆರೀತಕ್ಕಂತಹ ರೀತಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ದೊಡ್ಡ ಮನೆ ನೀವು ಕಲಿತಂತಹ, ನಿಮಗೆ ಅಣ್ಣವರು, ಅಮ್ಮ ಪಾರ್ವತಮ್ಮ ಅವರು, ಪುನೀತ್ ಸರ್, ನೀವೆಲ್ಲ ಬೆಳೆದಂತಹ ರೀತಿ ಇದಕ್ಕೆ ನಾನು ನೋಡಿದ್ದು ಕಾರಣ ಅಂತ ಅನ್ಕೋತೀನಿ. ಯಾವತ್ತೇ ಆಗಲಿ ಸಂಸ್ಕಾರ ಮುಖ್ಯ. ಸಂಸ್ಕಾರ ಇದ್ದರೆ ಯಾರು ಏನು ಬೇಕಾದರೂ ಆಗ್ತಾರೆ. ಆ ಸಂಸ್ಕಾರ ನಾನು ನೋಡಿದ್ದು ಇದು ಕರ್ನಾಟಕ ಜನಕ್ಕೂ ಗೊತ್ತಿರ್ತಕ್ಕಂಥದ್ದು ಅದು ಅಣ್ಣವ್ರ ಫ್ಯಾಮಿಲಿಯಲ್ಲಿ ಮಾತ್ರ ನಾನು ತುಂಬ ಜಾಸ್ತಿ ನೋಡಿದ್ದೀನಿ. ಶಿವಣ್ಣ ನಾವೆಷ್ಟೋ ಸತಿ ಮನೆಗೆ ಹೋದಾಗ ಗೀತಕ್ಕವರು ಅಡುಗೆ ಮಾಡಿ ಇಲ್ಲ ನಿಮಗಿದಿಷ್ಟ ಇದಿಷ್ಟ ಅಂಥೇಳಿ ನಮ್ಗೆ ಊಟ ಬಡಿಸೋದು ಅಲ್ಲದೆ ನಮ್ಮ ಡ್ರೈವರ್ ಊಟ ಮಾಡಿದ್ರೆ ಕರೀರಿ ಅಂತೇಳಿ ಕೂರಿಸಿ ಅವರೇ ಬಡಿಸಿದ ದಿನಗಳನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಇದೇ ಶಿವಣ್ಣ ನಿಮ್ಮನ್ನು ಕಾಪಾಡ್ತಿರೋದು. ದೊಡ್ಡ ಮನೆ ಅಂತಂದರೆ ಅನ್ನ ಹಾಕಿರೋ ಮನೆ, ಸಂಸ್ಕಾರಕ್ಕೆ ಒಂದು ಉದಾಹರಣೆ ಇರೋ ಮನೆ. ಶಿವಣ್ಣವ್ರ ಜೊತೆ ಮೈಲಾರಿ ಅಂತ ಒಂದು ಸಿನಿಮಾ ಮಾಡಿದೆ. ನಾನು ಶಿವಣ್ಣವ್ರನ್ನ ಒಂದು ಸತಿ ಜೀವನದಲ್ಲಿ ನೋಡಿದ್ರೆ ಸಾಕು ಅಂತ ಆಸೆ ಪಟ್ಟಿದ್ದಂತಹ ಒಂದು ಚಿಕ್ಕ ಹಳ್ಳಿ ಹುಡುಗ ನಾನು. ಸೊ ನಾನು ಬಂದಾಗಲೂ ಕೂಡ ಶಿವಣ್ಣವ್ರ ಕತೆ ಹೇಳಿದಾಗ ತಾಜ್ ಮಹಲ್ ಪ್ರೇಮ್ ಕಹಾನಿ ಆದಮೇಲೆ ಶಿವಣ್ಣವ್ರಿಗೆ ಒಂದು ಫೋನ್ ಮಾಡಿ ಅಣ್ಣ ಆ ಥರ ಒಂದು ಕತೆ ಹೇಳಬೇಕು ಅಂತಂದೆ. ತಾಜ್ ಮಹಲ್ ಸಿನಿಮಾ ಮಾಡಿದೆ ಅಂದೆ. ಇಮಿಡಿಯೇಟ್ ಕರೆದ್ರು, ಕತೆ ಕೇಳಿ ಇಮಿಡಿಯೇಟಾಗಿ ಡೇಟ್ ಕೊಟ್ಟರು. ಮೈಲಾರಿ ಆಯಿತು, ಅದು 100 ದಿನ ಆಯಿತು, 150 ದಿನ ಆಯಿತು. KP ಶ್ರೀಕಾಂತ್ ಸರು, ಕನಕಪುರ ಶ್ರೀನಿವಾಸ್ ಸರು ಇಬ್ಬರು ಪ್ರೊಡ್ಯೂಸರ್ಸು. ಆ ಟೈಮಲ್ಲಿ ನಾನು 1-1.5 ವರ್ಷಗಳ ಕಾಲ ಶಿವಣ್ಣವ್ರ ಜೊತೆನೇ ಇರ್ತಿದ್ದೆ. ಆ ಒಂದು ಎಕ್ಸ್ಪೀರಿಯೆನ್ಸ್ ಬೇರೆ. ಅಲ್ಲಿಂದ ನಿರಂತರವಾಗಿ ಶಿವಣ್ಣವರು ನನ್ನನ್ನು ಒಬ್ಬ ತಮ್ಮನಾಗಿ ಇವತ್ತಿನವರೆಗೂ, ಮೊನ್ನೆ ಕಬ್ಜಾದಲ್ಲಿ ನನಗೆ ಅಣ್ಣ ಈ ಥರ ಒಂದು ಒಳ್ಳೆ ಪಾತ್ರ ಇದೆ ಅಣ್ಣ ಮಾಡಬೇಕು ಅಂತಂದಾಗಲೂ ಕೂಡ ಬೆಂತಟ್ಟಿ ಒಂದು ಒಳ್ಳೊಳ್ಳೆ ಪ್ರಯತ್ನ ಮಾಡುವಾಗ ಎಷ್ಟೋ ಜನ ಕುಹಕ ಮಾಡಿಕೊಂಡಂತಹ ಜನಗಳನ್ನು ನೋಡಿದ್ದೀನಿ. ಒಂದು ದೊಡ್ಡ ಪ್ರಯತ್ನ ಮಾಡ್ತಿದ್ಯಾ ಇಂಡಸ್ಟ್ರಿಗೋಸ್ಕರ, ಕಬ್ಜಾ ಅಂದರೆ ಒಂದು ಡ್ರೀಮ್ ಇಟ್ಕೊಂಡಿದ್ಯಾ, ಒಂದು ದೊಡ್ಡದಾಗಿ ಮಾಡ್ತಿದ್ಯಾ ಅಂತಂದಾಗ ನಾನು ಸಪೋರ್ಟ್ ಮಾಡಬೇಕು, ಸೊ ನಾನೊಂದು ಕ್ಯಾರೆಕ್ಟರ್ ನಿಂಗೆ ಮಾಡಿಕೊಡ್ತೀನಿ ಅಂತ ಮಾಡಿದಂತಹ ಮಹಾನ್ ವ್ಯಕ್ತಿ ಅಂತಂದರೆ ತಪ್ಪಾಗಲ್ಲ ಶಿವಣ್ಣ. ಅಷ್ಟೇ ಅಲ್ಲ, ಶಿವಣ್ಣವ್ರಿಗೆ ಮೊನ್ನೆ ಕ್ಯಾನ್ಸರ್ ಅಂತ ಇಡೀ ಕ್ಯಾನ್ಸರ್ ಬಂದಾಗಲೂ ಕೂಡ ಎಷ್ಟೋ ಜನ ಕ್ಯಾನ್ಸರ್ ಅಂದ ತಕ್ಷಣ ಸತ್ತೋಗ್ಬಿಡ್ತಾರೆ. ಆ ಭಯಕ್ಕೆ, ಆ ಗಾಬರಿಗೆ ನಮ್ಮ ಬಾಡಿ ಸೆಲ್ಸೇ ಸಾಯಿಸ್ಬಿಡುತ್ತೆ. ಬಟ್ ಶಿವಣ್ಣವ್ರ ವ್ಯಕ್ತಿತ್ವ ಕಾಣಿಸೋದಕ್ಕೆ ಇದೊಂದೇ ಎಕ್ಸಾಂಪಲ್ಲು. ಕ್ಯಾನ್ಸರು ಕೂಡ ನನಗೇನು ಅಲ್ಲ ಅಂತಕ್ಕಂಥ ವಿಲ್ ಪವರ್ನ ತೋರಿಸಿ ಅದರಲ್ಲೂ ಮಾದರಿ ಆದವರು ಶಿವಣ್ಣ ಅವರು. ಶಿವಣ್ಣ, ನಾನು ಪದಗಳಲ್ಲಿ ನಿಮ್ಮನ್ನು ಬಣ್ಣಿಸೋಕ್ಕೆ ಯಾವತ್ತಿಗೂ ಯಾರಿಂದನೂ ಸಾಕಾಗಲ್ಲ. ಶಿವಣ್ಣ ಅವರ ಸಿಂಪ್ಲಿಸಿಟಿ, ಶಿವಣ್ಣ ಅವರ ಹೃದಯವಂತಿಕೆ 40 ವರ್ಷ ಅಲ್ಲ, ಇದು ಇನ್ನೂ ಹೆಚ್ಚಿಗೆ ಅವರಿಂದ ಅವರು ಇರೋವರೆಗೂ, ಅವ್ರು 100 ವರ್ಷ ಚೆನ್ನಾಗಿ ಬದುಕಲಿ. ಅವ್ರು ಇರೋವರೆಗೂ ಕನ್ನಡ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಕೊಡ್ತಾನೇ ಇರ್ತಾರೆ. ಅವರು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ. ಅವರು ಚಿತ್ರರಂಗದ ಮೇಲೆ ಅವರಿಗೆ ಆದಂಥ ಒಂದು ತುಡಿತ ಇದೆ ಚಿತ್ರರಂಗದ ಮೇಲೆ. ಯಾಕಂತಂದರೆ ಅವ್ರ ತಂದೆಯವರಿಂದ ಬಂದಿರತಕ್ಕಂತಹ ಈ ಒಂದು ಏನು ಕನ್ನಡ ಚಿತ್ರರಂಗನ ಬೆಳೆಸಿದ್ದಾರೆ. ಮಗನಾಗಿ ಅಪ್ಪು ಸರ್ ಇರ್ಬೋದು, ಶಿವಣ್ಣ ಸರ್ ಇರ್ಬೋದು, ಅದನ್ನು ಕ್ಯಾರಿ ಮಾಡಿಕೊಂಡು ರಾಘಣ್ಣ ಸರ್ ಇರ್ಬೋದು, ಅವ್ರ ಇಡೀ ಕುಟುಂಬ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದೆ. ಅದರಲ್ಲೂ ದೊಡ್ಡ ಮಗನಾಗಿ, ಹಿರಿಮಗನಾಗಿ ಶಿವಣ್ಣ ಅದನ್ನು ಚಾಚು ತಪ್ಪದೆ ಪ್ರತಿಯೊಬ್ಬರಿಗೂ, ಈಗ ಚಂದ್ರು ಅವರಿಂದ ಹಿಡಿದು ಎಲ್ಲ ಡೈರೆಕ್ಟ್ರಿಗೂ, ನಾನು ಹೊಸ್ದಾಗಿ ಬಂದು ಕತೆ ಹೇಳೋ ಡೈರೆಕ್ಟ್ರಿಗೂ ಕೂಡ ಆ ಸ್ಪೋರ್ಟಿವ್ ಆಗಿ ನಿಂತ್ಕೊಂಡು ಕತೆ ಕೇಳಿ ಹುರಿದುಂಬಿಸಿ ಸಿನಿಮಾ ಮಾಡೋ ಹೀರೋ ಅಂತಂದರೆ ಅದು ಶಿವರಾಜ್ಕುಮಾರ್ ಸರ್. ಆಮೇಲೆ ಎಷ್ಟೋ ಜನಕ್ಕೆ ಶಿವಣ್ಣ ಅವ್ರ ಸರ್ ಜೊತೆ ಹಿಟ್ಟು ಫ್ಲಾಪು ಲೆಕ್ಕ ಮಾಡಲ್ಲ. ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆ ಥರದ್ದೊಂದು ಸೂಪರ್ ಸ್ಟಾರು, ಆ ಥರದ್ದೊಂದು ನಾಯಕ ನಟ ಅಂತಂದರೆ ಅದು ಶಿವಣ್ಣ ಅವ್ರು ಮಾತ್ರ. ಅಂದರೆ ಸಿನಿಮಾ ಮಾಡೋದು ನಾವು ಬಿಸ್ನೆಸ್ ಎಲ್ಲರೂ. ಸೊ ಬಿಸ್ನೆಸ್ಸನ್ನು ಲೆಕ್ಕಿಸದೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ವಿ, ಅವ್ರ ಜೊತೆ ಸ್ವಲ್ಪ ದಿನಗಳು ಕಳೆದ್ವಿ ಅನ್ನೋದಕ್ಕೆ ಸಿನಿಮಾ ಮಾಡೋಕ್ಕೆ ತುದಿಗಾಲು ನಿಂತಿರೋ ಎಷ್ಟೋ ನಿರ್ಮಾಪಕರಿದ್ದಾರೆ. ಇದು ಅಲ್ವಾ ಅವ್ರ ವ್ಯಕ್ತಿತ್ವ ಅಂತಂದರೆ. ನಾನು ಆಗಲೇ ಹೇಳಿದಾಗೆ ಶಿವಣ್ಣ ಅವ್ರ ವ್ಯಕ್ತಿತ್ವನ ಬಣ್ಣಿಸೋಷ್ಟು ದೊಡ್ಡವು ನಾನು ಅಲ್ಲದೆ ಹೋದರು. ಶಿವಣ್ಣ ಅವ್ರನ್ನ ಹತ್ತಿರದಿಂದ ನನ್ನನ್ನು ತಮ್ಮನ ಥರ ಜೊತೆಯಲ್ಲಿ ಇಟ್ಕೊಂಡಿರೋದಕ್ಕೆ ನಾನು ಯಾವುದೋ ಜನ್ಮದ ಪುಣ್ಯ ಅಂತ ಭಾವಿಸ್ತಾ, ಶಿವಣ್ಣ ನಿಮಗೆ ಶುಭಾಶಯಗಳು. ನೀವು 40 ವರ್ಷ ಅಲ್ಲ ಶಿವಣ್ಣ, ನೀವು ಇರೋವರೆಗೂ ನೀವು 100 ವರ್ಷ ಬದುಕಿ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಸೇವೆ ಇದ್ದೇ ಇರುತ್ತೆ. ನಿಮ್ಮ ಪರವಾಗಿ ಕೂಡ ನಾನು ಶುಭಾಶಯಗಳನ್ನು ಕನ್ನಡ ಜನತೆಗೆ ಹೇಳ್ತೀನಿ.
ಶಿವಣ್ಣ 100 ಕಾಲ ಚೆನ್ನಾಗಿ ಗೀತಕ್ಕ ನೀವು ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಮೈಲಾರಿ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಒಂದು ಮೈಲಿಗಲ್ಲು ಸೃಷ್ಟಿ ಮಾಡಿತ್ತು, ತಂದೆ ಮಗನ ಬಾಂಧವ್ಯವನ್ನು ಕಲ್ಪಿಸಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಆ ಒಂದು ಸ್ಟಾರ್ಡಮ್ ಇರ್ಬೋದು, ಕ್ರೇಜ್ ಇರ್ಬೋದು ನಿಮ್ಮ ಸಿನಿಮಾಗೆ, ನಿಮ್ಮ ಇಬ್ಬರ ಕಾಂಬಿನೇಷನ್ ಕ್ರೌಡಲ್ಲಿ ಕಾಣಿಸ್ತಾ ಇದ್ದರೆ ಫ್ಯಾನ್ಸ್ ಎಲ್ಲ ಬರ್ತಿದ್ರು. ಸೊ ಒಂದು ಯಾವುದಾದ್ರು ಘಟನೆ ಬೆಳಕು ಹಾಕೋದಾದರೆ ಯಾವುದು ಫ್ಯಾನ್ಸ್ಗೆ ಗೊತ್ತಿಲ್ಲದೆ ಇರುವಂಥ ಒಂದು ವಿಚಾರ? ಇಲ್ಲ, ನಾನು ಹೇಳಿದ್ನಲ್ಲ, ಸಿಂಪಲಾಗಿ ಹೇಳ್ತೀನಿ. ಶಿವಣ್ಣ ಅವ್ರ ಜೊತೆ ನಾವು ಒಂದಲ್ಲ ಸಾವಿರ ಘಟನೆಗಳಿದೆ. ಯಾಕಂತಂದರೆ ಅದು ಸಂಸ್ಕಾರ ತುಂಬಿರ್ತಕ್ಕಂಥ ದೊಡ್ಡ ಮನೆ ಅದು. ಸೊ ಅದ್ರ ಬಗ್ಗೆ ಒಂದೆರಡು ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ನಾನು ಶ್ರೀಕಾಂತ್ ಸರ್ ಎಲ್ಲ ಹೋದಾಗ ಗೀತಕ್ಕ ಊಟ ಬಡಿಸ್ತಿರ್ತಾರೆ. ಸೊ ಮನೆ ಒಳಗಡೆ ಊಟ ಬಡಿಸ್ತಿರ್ಬೇಕಾದ್ರೆ ನಮ್ಮ ಕಾರಲ್ಲಿ ಕಾರ್ ಡ್ರೈವರ್ ಆಚೆ ಇರ್ತಾರೆ. ಗೀತಕ್ಕ, ಚಂದ್ರು ಆಚೆ ಡ್ರೈವರ್ ಇದ್ದಾರೆ ಕರೀರಿ ಅಂತಾರೆ. ಕರೆದು ಆಚೆ ಊಟ ಮಾಡಿ ಅಂತ ಹೇಳೋದು ನಾನು ನೋಡಿಲ್ಲ. ಅದೇ ಟೇಬಲ್ ಮೇಲೆ ಕೂರಿಸಿ ಅವರೇ ಬಡಿಸ್ತಾರೆ. ಇದಕ್ಕಿಂತ ಎಕ್ಸಾಂಪಲ್ ನಾನು ಶಿವಣ್ಣವ್ರ ಬಗ್ಗೆ, ದೊಡ್ಡ ಮನೆ ಬಗ್ಗೆ ಹೇಳೋಂಗಿಲ್ಲ. ಅನ್ನ ಹಾಕಿದ ಮನೆ ಅದು. ಶಿವಣ್ಣ ಜೊತೆ ತುಂಬ ನೆನಪುಗಳಿದೆ. ಫಾರ್ ಎಕ್ಸಾಂಪಲ್, ನಮ್ಮ ತೋಟ ಇದೆ, ಗುಡ್ಸಲ್ ಮನೆ, ಒಂದು ಫಾರ್ಮ್ ಹೌಸ್ ಥರ ಮಾಡಿದ್ದೀನಿ ತೋಟದಲ್ಲಿ. ಸೊ ಶಿವಣ್ಣ ಗೀತಕ್ಕ ಬಂದು ಅಲ್ಲೇ ಇದ್ದು ವಾಕಿಂಗ್ ಮಾಡಿ ಅಲ್ಲಿದ್ದು ಊಟ ಮಾಡಿಕೊಂಡು ನಮ್ಮ ಜೊತೆ ಕಳೆದಂಥ ಟೈಮು. ಅದಾದಮೇಲೆ ಮೈಲಾರಿಗೆ ನಾವು ಮೈಲಾರಿ ಇನ್ ಬಳ್ಳಾರಿ 100 ಡೇಸ್ ಫಂಕ್ಷನ್ಗೆ ಹೋದಾಗ ಅವರ ಸಿಂಪ್ಲಿಸಿಟಿ, ಒಂದು ಟ್ರೈನಲ್ಲಿ ಹೋಗಬೇಕಾದ್ರೆ ನಾವೆಲ್ಲ ಒಂದು 7-8 ಜನ ಇರ್ತಿದ್ವಿ. ಫಸ್ಟ್ ಎಲ್ರಿಗೂ ಊಟ ಮಾಡಿಸಿ ಆಮೇಲೆ ಶಿವಣ್ಣ ಊಟ ಮಾಡ್ತಿದ್ದಾರೆ. ನೀವು ತಿನ್ನಿರಿ ಅಂತ. ಅಂದರೆ ಅವರು ಆ ತೋರಿಸೋ ಪ್ರೀತಿ ಏನೋ ಬಿಸ್ನೆಸ್ ಥರ ತೋರಿಸಲ್ಲ ಶಿವಣ್ಣ ಯಾವತ್ತೂ ಇದನ್ನು ಹೃದಯದಿಂದ ತೋರಿಸ್ತಾರೆ. ಅವ್ರು ಏನೇ ಮಾತಾಡಿದ್ರು ಪಟ್ಟಂತ ಮಾತಾಡ್ತಾರೆ. ಅದು ಕೆಲವೊಂದು ಸತಿ ಇನ್ಸ್ಟೆಂಟಾಗಿ ಕೆಲವರಿಗೆ ಎಲ್ಲರಿಗೂ ಕೋಪ ಬರ್ಬೋದು. ಬಟ್ ಅವರು ಹೃದಯದಿಂದ ಅನಿಸಿದ್ದನ್ನು ಮಾತಾಡೋ ವ್ಯಕ್ತಿ ಅವರು. ಅನಿಸಿದ್ದನ್ನು ಪಟ್ಟಂತ ಮಾತಾಡೋರು ಯಾವತ್ತೂ ನಿಷ್ಕಲ್ಮಶವಾಗಿರ್ತಾರೆ. ಸಾಕಲ್ಲ, ಎಲ್ಲ ಹೇಳ್ಬಿಟ್ಟಲ್ಲ, ಇನ್ನೇನು ಹೇಳತ್ತಮ್ಮ?